ನಮಸ್ಕಾರ ವೀಕ್ಷಕರೇ ನಮ್ಮ ಈ ಜೀವನದಲ್ಲಿ ನಂಬಿಕೆ ಅನ್ನೋದು ತುಂಬಾನೇ ದೊಡ್ಡದು. ಅದಕ್ಕಿಂತ ದೊಡ್ಡದು ಇನ್ಯಾವುದೂ ಇಲ್ಲ. ಈ ನಂಬಿಕೆ ಅನ್ನೋದು ತುಂಬಾ ಅಮೂಲ್ಯವಾದಂತಹ ದುಬಾರಿಯಾದಂತಹ ವಸ್ತು. ಅದನ್ನ ಮೋಸಗಾರರಿಂದ, ನಂಬಿಕೆ ದ್ರೋಹಿಗಳಿಂದ ನಿರೀಕ್ಷೆನೆ ಮಾಡಬಾರ್ದು. ಅಕಸ್ಮಾತ್ ಆಗಿ ನಿರೀಕ್ಷೆ ಮಾಡಿದ್ದೆ ಆದ್ರೆ ಜೀವನದಲ್ಲಿ ನೋವು ಅನ್ನೋದು ಕಟ್ಟಿಟ್ಟ ಬುತ್ತಿ. ಸದ್ಯಕ್ಕೆ ನಾನು ಈಗ ಈ ಮಾತನ್ನ ಹೇಳೋದಕ್ಕೆ ಕಾರಣ ದಕ್ಷಿಣ ಭಾರತದ ಪ್ರಖ್ಯಾತ ನಟಿ ರಮ್ಯಾ ಕೃಷ್ಣ ಬಗ್ಗೆ. ರಮ್ಯಾ ಕೃಷ್ಣ ತನ್ನ 40 ವರ್ಷಗಳ ಸುದೀರ್ಘ ಚಿತ್ರ ಜೀವನದಲ್ಲಿ 200ಕ್ಕೂ ಅತಿ ಹೆಚ್ಚು ಸಿನಿಮಾಗಳಲ್ಲಿ ನಟಿಸಿ 3 ಫಿಲ್ಮ್ ಫೇರ್ ಅವಾರ್ಡ್ಗಳ ಜೊತೆಗೆ 3 ನಂದಿ ಅವಾರ್ಡ್ ಮತ್ತೊಂದು ಸೈಮಾ ಅವಾರ್ಡ್ಗಳನ್ನ ಪಡೆದಿರುವಂತಹ ಮಹಾನಟಿ. ಇವತ್ತಿನ ಈ ವಿಡಿಯೋದಲ್ಲಿ ರಮ್ಯಾ ಕೃಷ್ಣಗೆ 13 ವರ್ಷಕ್ಕೇನೆ ಹಾರ್ಮೋನ್ ಇಂಜೆಕ್ಷನ್ ನ ಕೊಡಿಸಿ 18-19ನೇ ವಯಸ್ಸಿನ ಯುವತಿಯಂತೆ ಕಾಣುವಂತೆ ಮಾಡಿದ್ದೇಕೆ? ರಮ್ಯಾ ಕೃಷ್ಣ ಮತ್ತು ರಾಜೇಂದ್ರ ಪ್ರಸಾದ್ ನಡುವೆ ಇದ್ದಂತಹ ಸಂಬಂಧ ಮುರಿದು ಬಿದ್ದಿದ್ದಕ್ಕೆ ಕಾರಣ ಏನು? ರಮ್ಯಾ ಕೃಷ್ಣನನ್ನ ಪ್ರೀತಿಸುವ ನೆಪದಲ್ಲಿ ಮದುವೆಗೆ ಮುಂಚೆ ಗರ್ಭಿಣಿ ಮಾಡಿ ಗರ್ಭಪಾತ ಮಾಡಿಸಿಕೋ ಅಂತ ದುಡ್ಡು ಕೊಟ್ಟಂತಹ ಆ ದೊಡ್ಡ ನಿರ್ದೇಶಕ ಯಾರು? ರವಿಚಂದ್ರನ್, ಚಿರಂಜೀವಿ, ನಾಗಾರ್ಜುನ ಜೊತೆ ರಮ್ಯಾ ಕೃಷ್ಣಗೆ ಸಂಬಂಧ ಇತ್ತ ಎಂಬೆಲ್ಲ ಆಸಕ್ತಿಕರ ವಿಷಯಗಳನ್ನ ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆಗ ಎಲ್ಲಾ ವಿಡಿಯೋಗಳ ನೋಟಿಫಿಕೇಶನ್ ಕೂಡ ನಿಮಗೆ ಸಿಗುತ್ತೆ. ರಮ್ಯಾ ಕೃಷ್ಣ ಹುಟ್ಟಿದ್ದು 1975ರಲ್ಲಿ ತಮಿಳುನಾಡಿನ ಚೆನ್ನೈನಲ್ಲಿ. ರಮ್ಯಾ ಕೃಷ್ಣ ತಂದೆ ಕೃಷ್ಣ ಪ್ರೈವೇಟ್ ಬಂದರ್ ಮಾಡ್ತಾ ಇದ್ರೆ ತಾಯಿ ಮಾಯಾ ಹೌಸ್ ವೈಫ್. ಇನ್ನು 60-70ರ ದಶಕದ ಪ್ರಸಿದ್ಧ ಹಾಸ್ಯ ನಟರಾದಂತಹ ರಾಮಸ್ವಾಮಿ ಅವರು ರಮ್ಯಾ ಕೃಷ್ಣಗೆ ಸೋದರ ಮಾವ. ಇನ್ನು ರಮ್ಯಾ ಕೃಷ್ಣಗೆ ಚಿಕ್ಕ ವಯಸ್ಸಿನಿಂದಲೇ ಸಿನಿಮಾದಲ್ಲಿ ನಟಿಯಾಗಬೇಕು ಅನ್ನುವ ಆಸೆ. ಇದಕ್ಕೆ ಪೂರಕವಾಗಿ ರಾಮಸ್ವಾಮಿ ಅವರು ರಮ್ಯಾ ಕೃಷ್ಣಗೆ ತಾವು ನಡೆಸುತ್ತಿದ್ದಂತಹ ಕೆಲವೊಂದಿಷ್ಟು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನ ಕೊಡ್ತಿದ್ರು. ಇದರಿಂದ ಆಕ್ಟ್ ಮೇಲಿನ ಇಂಟ್ರೆಸ್ಟ್ ಇನ್ನಷ್ಟು ಆಕೆಗೆ ಜಾಸ್ತಿ ಆಗಿತ್ತು. ಇದೇ ಸಂದರ್ಭದಲ್ಲಿ ರಮ್ಯಾ ಕೃಷ್ಣ ಮನೆಯ ಆರ್ಥಿಕ ಪರಿಸ್ಥಿತಿ ಕೆಟ್ಟು ಕಷ್ಟದ ದಿನಗಳು ಆರಂಭವಾಗಿತ್ತು. ಇದರಿಂದ ರಮ್ಯಾ ಕೃಷ್ಣ ತಂದೆ ತಾಯಿ ಹೇಗಾದರೂ ರಮ್ಯಾ ಕೃಷ್ಣನನ್ನ ಸಿನಿಮಾಗಳಲ್ಲಿ ದೊಡ್ಡ ನಟಿಯನ್ನಾಗಿ ಮಾಡಬೇಕು, ಆಗ ಸಾಕಷ್ಟು ಹಣ ಆಸ್ತಿಯನ್ನ ಸಂಪಾದನೆ ಮಾಡಬಹುದು ಅನ್ನೋ ಆಸೆಯನ್ನ ಇಟ್ಕೊಂಡಿದ್ರು. ರಮ್ಯಾ ಕೃಷ್ಣಗೆ ಮೊದಲೇ ವಿದ್ಯೆ ತಲೆಗೆ ಹತ್ತುತ್ತಿರಲಿಲ್ಲ. ಇದರಿಂದ 7ನೇ ತರಗತಿಗೇನೆ ಈಕೆಯನ್ನ ಶಾಲೆಯಿಂದ ಬಿಡಿಸಿ ಕ್ಲಾಸಿಕಲ್ ಡ್ಯಾನ್ಸ್ ಕ್ಲಾಸ್ಗೆ ಈಕೆಯ ತಂದೆ ತಾಯಿ ಸೇರಿಸ್ತಾರೆ. ಕ್ಲಾಸಿಕಲ್ ಡ್ಯಾನ್ಸ್ ನಲ್ಲಿ ಈಕೆ ಮಹಾಪ್ರವೀಣೆ. ಇನ್ನು ಈಕೆಯ ತಾಯಿಗೂ ಮಗಳು ಆದಷ್ಟು ಬೇಗ ಸಿನಿಮಾಗಳಲ್ಲಿ ನಾಯಕಿಯಾಗಿ ನಟಿಸಬೇಕು ಅನ್ನೋ ಆತುರ. ಇದರಿಂದ ಹಾರ್ಮೋನ್ ಇಂಜೆಕ್ಷನ್ ನ ಈಕೆಗೆ ಕೊಡಿಸ್ತಾರೆ. ಇದರ ಪರಿಣಾಮವಾಗಿ ಕೇವಲ 13 ವರ್ಷಕ್ಕೇನೆ ರಮ್ಯಾ ಕೃಷ್ಣ 18-19ನೇ ವಯಸ್ಸಿನ ಯುವತಿಯ ಹಾಗೆ ಕಾಣಲು ಆರಂಭಿಸುತ್ತಾರೆ. ಇದರಿಂದ ಈಕೆಯ ಮನೆಯಲ್ಲಿ ಈಕೆಯನ್ನ ಹೀರೋಯಿನ್ ಮಾಡೋದು ಅಂತ ಎಲ್ಲಾ ಪ್ರಯತ್ನಗಳು ಆರಂಭವಾಗಿ ಬಿಡುತ್ತೆ. ಜೊತೆಗೆ ಕ್ಲಾಸಿಕಲ್ ಡ್ಯಾನ್ಸ್ ಕೂಡ ಕಲಿತಿದ್ರಿಂದ ಅಲ್ಲಿ ಇಲ್ಲಿ ಒಂದಷ್ಟು ಡ್ಯಾನ್ಸ್ ಶೋಗಳನ್ನ ಕೊಟ್ಟು ಅದರಿಂದ ಒಂದಿಷ್ಟು ಹಣ ಕೂಡ ಸಂಪಾದನೆಯನ್ನ ಮಾಡ್ಬಿಟ್ರು. ಇನ್ನು ಇದೇ ರೀತಿಯಲ್ಲಿ 1982ನೇ ಇಸವಿಯಲ್ಲಿ ಕಲಾ ಕ್ಷೇತ್ರದಲ್ಲಿ ರಮ್ಯಾ ಕೃಷ್ಣ ಡ್ಯಾನ್ಸ್ ನೋಡಿದಂತಹ ಸಿನಿಮಾ ನಿರ್ದೇಶಕ ಚಿತ್ರಾಲಯ ಗೋಪಿಗೆ ಈಕೆಯ ನೃತ್ಯದ ಜೊತೆಗೆ ಈಕೆಯ ಅಂದ ಕೂಡ ಇಷ್ಟ ಆಗಿ ಈಕೆಗೆ ತನ್ನ ಬೆಲ್ಲೈ ಮನಸ್ಸು ಎಂಬ ಸಿನಿಮಾದಲ್ಲಿ ನಾಯಕಿಯಾಗಿ ನಟಿಸುವಂತ ಅವಕಾಶವನ್ನ ಕೊಡ್ತಾರೆ. ಸಿನಿಮಾದ ಶೂಟಿಂಗ್ ಕೂಡ ಆರಂಭ ಆಗುತ್ತೆ. ಆದ್ರೆ ಸಿನಿಮಾದ ಶೂಟಿಂಗ್ ಆರಂಭವಾದ ಕೇವಲ 10 ದಿನಕ್ಕೆ ಈ ಸಿನಿಮಾದ ಡೈರೆಕ್ಟರ್ ಹಾಗೂ ಪ್ರೊಡ್ಯೂಸರ್ಗೂ ಇಬ್ಬರಿಗೂ ಜಗಳ ಆಗಿ ಈ ಸಿನಿಮಾ ಮಧ್ಯದಲ್ಲೇ ನಿಂತು ಹೋಗುತ್ತೆ. ಇನ್ನು ಈ ಸಿನಿಮಾ ಯಾವಾಗ ಮತ್ತೆ ಶುರುವಾಗುತ್ತೆ ಅಂತ ಹೇಳಿ ರಮ್ಯಾ ಕೃಷ್ಣ 1 ವರ್ಷದ ತನಕ ಕಾದ್ರೂ ಈ ಸಿನಿಮಾ ಶುರುವಾಗಲಿಲ್ಲ. ಆದ್ರೆ 1 ವರ್ಷದ ನಂತರ ಈ ಸಿನಿಮಾದ ಪ್ರೊಡ್ಯೂಸರ್ ಆದಂತಹ ಸಿಡಿ ಶ್ರೀಧರ್ ಮತ್ತೆ ಸಿನಿಮಾದ ಶೂಟಿಂಗ್ ಅನ್ನ ಆರಂಭಿಸಿ 1984ನೇ ಇಸವಿಯಲ್ಲಿ ಈ ಸಿನಿಮಾವನ್ನ ತೆರೆಗೆ ತರ್ತಾರೆ. ರಮ್ಯಾ ಕೃಷ್ಣಗೂ ಈ ಸಿನಿಮಾದ ಮೇಲೆ ಎಲ್ಲಿಲ್ಲದ ನಿರೀಕ್ಷೆ ಇತ್ತು. ಸಿನಿಮಾ ಹಿಟ್ ಆಗಿ ಬಿಡುತ್ತೆ, ನನಗೆ ಒಳ್ಳೆ ಹೆಸರು ಬಂದು ಬಿಡುತ್ತೆ ಈ ಸಿನಿಮಾದಿಂದ ಅಂತಹ ಆಸೆಯನ್ನ ಇಟ್ಕೊಂಡು ಆಕೆ ಕಾಯ್ತಾ ಇರ್ತಾಳೆ. ಆದ್ರೆ ಸಿನಿಮಾ ರಿಲೀಸ್ ಆಗಿ ದಾರುಣವಾಗಿ ಸೋಲನ್ನಪ್ಪತ್ತೆ. ಯಾವಾಗ ವೆಲ್ಲೈ ಮನಸ್ಸು ಸಿನಿಮಾ ಸೋತೋಯ್ತು, ಇದರ ಪರಿಣಾಮವಾಗಿ ರಮ್ಯಾ ಕೃಷ್ಣಗೆ ಮತ್ತೆ ಇನ್ನು ಯಾವ ಸಿನಿಮಾದಲ್ಲೂ ನಟಿಸುವಂತ ಅವಕಾಶ ಸಿಗಲಿಲ್ಲ. ಇದೇ ಸಂದರ್ಭದಲ್ಲಿ ರಜನಿಕಾಂತ್ ಜೊತೆ ಪಡಿಕಾದವನ್ ಎಂಬ ಸಿನಿಮಾದಲ್ಲಿ ನಟಿಸುವ ಅವಕಾಶವೊಂದು ಒದಗಿ ಬರುತ್ತೆ.
ಈ ಪಡಿಕ್ಕಾದ ಒಂದ್ ಸಿನಿಮಾ ರಿಲೀಸ್ ಆಗಿ ಸೂಪರ್ ಡೂಪರ್ ಹಿಟ್ ಆಯ್ತು. ಆದ್ರೆ ರಮ್ಯಾ ಕೃಷ್ಣ ಮಾಡಿದಂತಹ ಪಾತ್ರಕ್ಕೆ ಯಾವುದೇ ಹೆಸರಾಗ್ಲಿ, ಮನ್ನಣೆ ಆಗ್ಲಿ, ಗೌರವ ಆಗ್ಲಿ ಸಿಗ್ಲಿಲ್ಲ. ನಂತರ ರಮ್ಯಾ ಕೃಷ್ಣ ತನ್ನ ತಾಯಿಯ ಜೊತೆ ಸೇರ್ಕೊಂಡು ಚೆನ್ನೈನಲ್ಲಿರುವ ಎಲ್ಲಾ ಸಿನಿಮಾ ಪ್ರೊಡ್ಯೂಸರ್ಸ್ ಹತ್ತಿರ ಚಾನ್ಸ್ಗೋಸ್ಕರ ತಿರುಗಾಡೋಕೆ ಆರಂಭಿಸುತ್ತಾರೆ. ಅದೇ ಸಂದರ್ಭದಲ್ಲಿ ಹಾಸ್ಯ ನಟ ನಾಗೇಶ್ ತನ್ನ ಮಗನನ್ನ ಇಟ್ಕೊಂಡು ಪಾತ್ರ ಜ್ಞಾಪಕಂ ಇಲ್ಲ ಎಂಬ ಸಿನಿಮಾ ಒಂದನ್ನ ಆರಂಭಿಸಿದ್ರು. ಆ ಸಿನಿಮಾದಲ್ಲಿ ರಮ್ಯಾ ಕೃಷ್ಣಗೆ ನಟಿಸುವಂತ ಅವಕಾಶ ಕೂಡ ಸಿಕ್ತು. ಈ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ರಮ್ಯಾ ಕೃಷ್ಣಗೆ ಕೆಎಸ್ ರವಿಕುಮಾರ್ ಎಂಬ ವ್ಯಕ್ತಿಯೊಬ್ಬರ ಪರಿಚಯ ಆಗುತ್ತೆ. ಈ ಕೆಎಸ್ ರವಿಕುಮಾರ್ ಈ ಸಿನಿಮಾದ ನಿರ್ದೇಶಕ ನಾಗೇಶ್ ಹತ್ತಿರ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ಕೆಲಸವನ್ನ ಮಾಡ್ತಾ ಇರ್ತಾರೆ. ಈ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ಗನ್ ಒಂದರಲ್ಲಿ ಈ ಸಿನಿಮಾದ ನಾಯಕನಿಗೆ ಪ್ರಾಕ್ಟೀಸ್ ಮಾಡ್ತಿರ್ಬೇಕಾದ್ರೆ ಆ ಗನ್ ನಿಂದ ಮಿಸ್ ಫೈರ್ ಆಗಿ ಬುಲೆಟ್ ಒಂದು ರಮ್ಯಾ ಕೃಷ್ಣ ತಾಯಿಯ ಭುಜಕ್ಕೆ ತಾಗಿ ದೊಡ್ಡ ಗಾಯವಾಗಿ ಬಿಡುತ್ತೆ. ಇದರಿಂದ ರಮ್ಯಾ ಕೃಷ್ಣ ತಾಯಿಯನ್ನ ಆಸ್ಪತ್ರೆಗೆ ಸೇರಿಸಲಾಗುತ್ತೆ. ಕೆಎಸ್ ರವಿಕುಮಾರ್ ಮೇಲೆ ಕೇಸ್ ಕೂಡ ದಾಖಲಾಗುತ್ತೆ. ಆದ್ರೆ ನಂತರ ರಮ್ಯಾ ಕೃಷ್ಣ ತಾಯಿ ಆತನದು ಏನೂ ತಪ್ಪಿಲ್ಲ, ಅಕಸ್ಮಾತ್ ಆಗಿ ಈ ಘಟನೆ ನಡೆದು ಹೋಯಿತು ಅಂತ ಹೇಳಿಕೆಯನ್ನ ಕೊಟ್ಟಿದ್ರಿಂದ ಕೆಎಸ್ ರವಿಕುಮಾರ್ ಈ ಕೇಸ್ನಿಂದ ಬಚಾವಾಗ್ತಾರೆ. ಈ ದಿನಗಳಲ್ಲೇ ರವಿಕುಮಾರ್ ಮತ್ತು ರಮ್ಯಾ ಕೃಷ್ಣ ಇಬ್ರು ಒಳ್ಳೆಯ ಸ್ನೇಹಿತರಾಗ್ತಾರೆ. ಆದ್ರೆ ಮುಂದೆ ಇದೇ ರವಿಕುಮಾರ್ ಇಂದನೇ ರಮ್ಯಾ ಕೃಷ್ಣಗೆ ಪಡಬಾರದ ನೋವನ್ನ ಪಡುವಂತೆ ಆಗುತ್ತೆ. 1985ರಲ್ಲಿ ಭಾರೀ ನಿರೀಕ್ಷೆಯೊಂದಿಗೆ ಬಿಡುಗಡೆಯಾದಂತಹ ಈ ಪಾತ್ರ ಜ್ಞಾಪಕಂ ಇಲ್ಲ ಎಂಬ ಸಿನಿಮಾ ನಿರೀಕ್ಷೆಯನ್ನು ಸುಳ್ಳಾಗಿಸಿ ಅಟ್ಟರ್ ಫ್ಲಾಪ್ ಆಗುತ್ತೆ. ಯಾವಾಗ ಈ ಸಿನಿಮಾ ಸೋತು ಹೋಯಿತು, ರಮ್ಯಾ ಕೃಷ್ಣಗೆ ಮತ್ತೆ ನಾಯಕಿಯ ಪಾತ್ರ ಸಿಗಲಿಲ್ಲ. ಸಪೋರ್ಟಿಂಗ್ ರೋಲ್ಗಳಲ್ಲಿ ಆಕ್ಟ್ ಮಾಡೋಕೆ ಆರಂಭಿಸಿದ್ರು. ನಂತರ ಈಕೆಗೆ ಕಮಲ್ ಹಸನ್ ಜೊತೆ 1987ರಲ್ಲಿ ನಾಯಕಿಯಾಗಿ ನಟಿಸುವಂತ ಅವಕಾಶವೊಂದು ಸಿಗುತ್ತೆ. ಈಕೆ ಕಮಲ್ ಹಸನ್ ಜೊತೆಗೆ ಅಭಿನಯಿಸಿದಂತ ಪೇರ್ ಸೊಲ್ಲಂ ಪಿಲ್ಲೈ ಎಂಬ ಸಿನಿಮಾ ಕೂಡ ರಿಲೀಸ್ ಆಗಿ ಸೋತು ಹೋಗುತ್ತೆ. ಇದರಿಂದ ರಮ್ಯಾ ಕೃಷ್ಣನನ್ನ ಎಲ್ಲರೂ ನತದೃಷ್ಟೆ, ಐರನ್ ಲೆಗ್ ಅಂತಾನೆ ಕರೆಯೋಕೆ ಆರಂಭಿಸುತ್ತಾರೆ. ಇದರಿಂದ ಸಿನಿಮಾಗಳಲ್ಲಿ ಪಾತ್ರಗಳೇ ಸಿಗದೆ ತಮಿಳು ಇಂಡಸ್ಟ್ರಿಯನ್ನೇ ಬಿಟ್ಟು ರಮ್ಯಾ ಕೃಷ್ಣ ತೆಲುಗು ಇಂಡಸ್ಟ್ರಿ ಕಡೆ ಮುಖ ಮಾಡ್ತಾರೆ. ಆಗ ಈಕೆಗೆ ಜೊತೆಯಾಗಿದ್ದೆ ತೆಲುಗಿನ ಲೇಡೀಸ್ ಮ್ಯಾನ್ ಹೊಸ ನಾಯಕರಿಗೆ ಕರೆದು ಅವಕಾಶವನ್ನ ಕೊಡ್ತಿದ್ದಂತ ರಾಜೇಂದ್ರ ಪ್ರಸಾದ್ ರಮ್ಯಾ ಕೃಷ್ಣಗೆ ತನ್ನ ಮದನ ಗೋಪಾಲಡು ಎಂಬ ಸಿನಿಮಾದಲ್ಲಿ ಅವಕಾಶವನ್ನ ಕೊಡ್ತಾರೆ. ಆ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲೇ ರಮ್ಯಾ ಕೃಷ್ಣ ಮತ್ತು ರಾಜೇಂದ್ರ ಪ್ರಸಾದ್ ಇಬ್ಬರು ಒಬ್ಬರಿಗೆ ಒಬ್ಬರು ಹತ್ರ ಆಗ್ತಾರೆ. ನಂತರ ಈ ರಾಜೇಂದ್ರ ಪ್ರಸಾದ್ ಜೊತೆ ಸನಿಹ ಮತ್ತು ಸಂಬಂಧದ ಪರಿಣಾಮವಾಗಿ ರಮ್ಯಾ ಕೃಷ್ಣಗೆ ಒಂದರ ಹಿಂದೆ ಒಂದರಂತೆ 14 ಸಿನಿಮಾಗಳಲ್ಲಿ ರಾಜೇಂದ್ರ ಪ್ರಸಾದ್ ಜೊತೆಗೆ ನಟಿಸುವಂತ ಅವಕಾಶ ದೊರೆಯುತ್ತೆ. ಮತ್ತೆ ಇವರಿಬ್ಬರು ಸೇರಿ ನಟಿಸಿದಂತಹ ಸಿನಿಮಾಗಳು ಬಹುತೇಕ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಇಲ್ಲಿಂದ ಆಚೆಗೆ ರಮ್ಯಾ ಕೃಷ್ಣ ಅದೃಷ್ಟದ ಬಾಗಿಲು ತೆರೆಯುತ್ತೆ. ಯಾರು ಅವಕಾಶ ಕೊಡಲ್ಲ ಅಂತ ಹೇಳಿ ರಮ್ಯಾ ಕೃಷ್ಣಗೆ ಅವಮಾನ ಮಾಡಿದ್ರೋ ಅವರುಗಳೇ ರಮ್ಯಾ ಕೃಷ್ಣಗೆ ತಮ್ಮ ಸಿನಿಮಾಗಳಲ್ಲಿ ಅವಕಾಶವನ್ನ ಕೊಡೋಕೆ ಆರಂಭಿಸುತ್ತಾರೆ. ಇದೇ ಸಂದರ್ಭದಲ್ಲಿ ರಮ್ಯಾ ಕೃಷ್ಣಗೆ ತೆಲುಗು ಚಿತ್ರರಂಗದ ಖ್ಯಾತ ನಿರ್ದೇಶಕ ಕೆ ರಾಘವೇಂದ್ರ ರಾವ್ ಅವರ ಪರಿಚಯ ಆಗುತ್ತೆ. ಅವರಿಗೆ ರಮ್ಯಾ ಕೃಷ್ಣ ಅಂದ ಇಷ್ಟ ಆಗಿ ಆಕೆಯನ್ನ ತಮ್ಮ ಸಿನಿಮಾಗಳಲ್ಲಿ ಫುಲ್ ಮಾದಕವಾಗಿ ತೋರಿಸೋಕೆ ಆರಂಭಿಸುತ್ತಾರೆ. ಯಾವಾಗ ರಮ್ಯಾ ಕೃಷ್ಣ ಅಂದವನ್ನ ಇವರು ಇನ್ನಿಲ್ಲದಂತೆ ಸೆಳೆದ್ರು, ಆಗ ಕನ್ನಡದ ಶೋಮೆನ್ ನಟಿಯರ ಶೃಂಗಾರವನ್ನ ಇನ್ನಿಲ್ಲದಂತೆ ತೋರಿಸುವ ರವಿಚಂದ್ರನ್ ಕಣ್ಣು ರಮ್ಯಾ ಕೃಷ್ಣ ಮೇಲೆ ಬೀಳುತ್ತೆ. ಅವರು ಈಕೆಗೆ ತಮ್ಮ ಗಡಿಬಿಡಿ ಗಂಡ ಎಂಬ ಸಿನಿಮಾದಲ್ಲಿ ಅವಕಾಶವನ್ನ ಕೊಡ್ತಾರೆ. ಆ ಸಿನಿಮಾ ಕೂಡ ಸೂಪರ್ ಡೂಪರ್ ಹಿಟ್ ಆಗುತ್ತೆ. ಇದರಿಂದ ರಮ್ಯಾ ಕೃಷ್ಣ ಮತ್ತು ರವಿಚಂದ್ರನ್ ಮಧ್ಯೆ ಸ್ನೇಹ ಅನ್ನೋದು ಆರಂಭ ಆಗುತ್ತೆ. ಮುಂದೆ ಇದೇ ಸ್ನೇಹದ ಪರಿಣಾಮವಾಗಿ ರವಿಚಂದ್ರನ್ ಮತ್ತು ರಮ್ಯಾ ಕೃಷ್ಣ ಸೇರಿ 3-4 ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾರೆ. ಆ ಸಿನಿಮಾಗಳು ಯಾವಪ್ಪ ಅಂದ್ರೆ ಸ್ನೇಹ, ಏಕಾಂಗಿ, ಮಾಂಗಲ್ಯಂ ತಂತು ನಾನೇನ, ಹೀಗೆ 34 ಸಿನಿಮಾಗಳಲ್ಲಿ ಜೊತೆಯಾಗಿ ನಟಿಸುತ್ತಾರೆ. ಎಲ್ಲಾ ಚೆನ್ನಾಗಿ ನಡೀತಾ ಇರುತ್ತೆ. ಆಗ್ಲೇ ರಮ್ಯಾ ಕೃಷ್ಣಗೆ ಮತ್ತೆ ತಮಿಳು ಸಿನಿಮಾದಲ್ಲಿ ನಟಿಸುವಂತಹ ಆಸೆ ಬಂದು ಬಿಡುತ್ತೆ. ಅದೇ ಸಂದರ್ಭದಲ್ಲಿ ಹಳೆ ಸ್ನೇಹಿತ ಕೆ ರವಿಕುಮಾರ್ ಜ್ಞಾಪಕ ಬರುತ್ತೆ. ಕೆಎಸ್ ರವಿಕುಮಾರ್ 1998ನೇ ಇಸವಿಯಷ್ಟೊತ್ತಿಗಾಗಲೇ ದೊಡ್ಡ ಸ್ಟಾರ್ಗಳ ಸಿನಿಮಾಗಳನ್ನ ನಿರ್ದೇಶನ ಮಾಡಿ ಸೂಪರ್ ಹಿಟ್ ಗಳನ್ನ ಕೊಟ್ಟು ದೊಡ್ಡ ನಿರ್ದೇಶಕರಾಗಿ ಬೆಳೆಯುತ್ತಾರೆ. ಇದರಿಂದ ರಮ್ಯಾ ಕೃಷ್ಣಗೆ ಕೆಎಸ್ ರವಿಕುಮಾರ್ ಹತ್ತಿರ ಹೋಗಿ ನನಗೆ ನಿನ್ನ ಸಿನಿಮಾದಲ್ಲಿ ಅವಕಾಶವೊಂದನ್ನ ಕೊಡು ಅಂತ ಕೇಳ್ತಾರೆ. ಆಗ ಕೆಎಸ್ ರವಿಕುಮಾರ್ ಆಗ ತಾನೇ ಆರಂಭಿಸಿದಂತಹ ಪಡಿಯಪ್ಪ ಎಂಬ ಸಿನಿಮಾದಲ್ಲಿ ರಮ್ಯಾ ಕೃಷ್ಣಗೆ ನೀಲಾಂಬರಿ ಅನ್ನುವ ಪಾತ್ರವನ್ನ ಕೊಡ್ತಾರೆ. ಆ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ರಮ್ಯಾ ಕೃಷ್ಣ ಮತ್ತು ಕೆ ರವಿಕುಮಾರ್ ಇಬ್ಬರ ನಡುವೆ ಪ್ರೀತಿ ಪ್ರೇಮ ಅನ್ನೋದು ಆರಂಭವಾಗಿ ಇಬ್ಬರು ಒಬ್ಬರಿಗೊಬ್ಬರು ತುಂಬಾ ಹತ್ತಿರ ಆಗ್ತಾರೆ. ಸತತ 3-4 ವರ್ಷಗಳ ಕಾಲ ಒಟ್ಟಿಗೆ ಸೇರಿ ಸಹಜೀವನವನ್ನ ಅಂದರೆ ಲಿವಿಂಗ್ ಟುಗೆದರ್ ನಡೆಸಿ ಒಂದೇ ಮನೆಯಲ್ಲಿ ವಾಸ ಮಾಡ್ತಿರ್ತಾರೆ. ಆದ್ರೆ ಈಗಾಗಲೇ ರವಿಕುಮಾರ್ಗೆ ಕರುಬಗಂ ಎಂಬ ಹೆಣ್ಣಿನ ಜೊತೆ ಮದುವೆಯಾಗಿ 3 ಮಕ್ಕಳು ಕೂಡ ಇರುತ್ತೆ. ಆದ್ರೂ ಕೂಡ
ರಮ್ಯಾ ಕೃಷ್ಣ ಈ ಕೆಎಸ್ ರವಿಕುಮಾರ್ ಜೊತೆ ಸಂಬಂಧದಲ್ಲಿ ಇರ್ತಾರೆ. ಮುಂದೆ ಇದೇ ಸಂಬಂಧದ ಪ್ರತಿಫಲವಾಗಿ ರಮ್ಯಾ ಕೃಷ್ಣ ಗರ್ಭಿಣಿ ಆಗ್ತಾರೆ. ಕೆಎಸ್ ರವಿಕುಮಾರ್ ಮಗು ರಮ್ಯಾ ಕೃಷ್ಣ ಹೊಟ್ಟೆಯಲ್ಲಿ ಬೆಳೆಯೋಕೆ ಆರಂಭವಾಗುತ್ತೆ. ಈ ವಿಷಯ ಆ ಸಂದರ್ಭದಲ್ಲಿನ ಎಲ್ಲಾ ನ್ಯೂಸ್ ಪೇಪರ್ಗಳಲ್ಲಿ ದೊಡ್ಡದಾಗಿ ಪ್ರಕಟಣೆ ಕೂಡ ಆಗುತ್ತೆ. ನಂತರ ಈ ವಿಷಯ ರವಿಕುಮಾರ್ ಹೆಂಡತಿಗೆ ಕೂಡ ತಿಳಿದು ಇಬ್ಬರ ನಡುವೆ ದೊಡ್ಡದಾಗಿ ಜಗಳ ಆಗಿ ಆ ಜಗಳ ತಾರಕಕ್ಕೆ ಹೋಗಿ ಮಾತಿಗೆ ಮಾತು ಬೆಳೆದು ರವಿಕುಮಾರ್ ನನ್ನಿಂದಲೇ ರಮ್ಯಾ ಕೃಷ್ಣ ಪ್ರೆಗ್ನೆಂಟ್ ಆದ್ರು ಅಂತ ಹೇಳಿ ಬಾಯಿ ಬಿಡ್ತಾರೆ. ಈ ಕಾರಣದಿಂದ ರವಿಕುಮಾರ್ ಹೆಂಡತಿಗೆ ಈ ವಿಷಯ ತಿಳಿದು ರವಿಕುಮಾರ್ ಹೆಂಡತಿ ರಮ್ಯಾ ಕೃಷ್ಣ ಮನೆಗೆ ಹೋಗಿ ಅಕ್ಕಪಕ್ಕದವರು ನೋಡುತ್ತಿರುವಂತೆ ದೊಡ್ಡದಾಗಿ ಜಗಳ ಮಾಡ್ತಾರೆ. ಇದರಿಂದಾಗಿ ರಮ್ಯಾ ಕೃಷ್ಣಗೆ ಅವಮಾನ ಆಗಿ ಆಕೆ ರವಿಕುಮಾರ್ಗೆ ನಿನ್ನ ಹೆಂಡತಿಗೆ ಡಿವೋರ್ಸ್ ಅನ್ನ ಕೊಟ್ಟು ನನ್ನ ಮದುವೆ ಆಗುವಂತ ಹೇಳ್ಬಿಡ್ತಾರೆ. ಆಗ ರವಿಕುಮಾರ್ ಅದು ಸಾಧ್ಯ ಇಲ್ಲ, ನೀನು ಬೇಕಾದ್ರೆ ಅಬಾರ್ಷನ್ ಮಾಡಿಸ್ಕೋ ಅಂತ ಹೇಳ್ತಾರೆ. ಇದರಿಂದ ರಮ್ಯಾ ಕೃಷ್ಣ ಮನಸ್ಸು ಒಡೆದು ನುಚ್ಚುನೂರಾಗಿ ನನ್ನ ಪ್ರೀತಿಗೆ ಈತ ಕೊಟ್ಟಿದ್ದು ಇಂತಹ ಗೌರವನ ಅಂತ ಹೇಳಿ ಬೇಸರ ಮಾಡಿಕೊಂಡು ಕೋಪ ಬಂದು ಈತನಿಗೆ ಬುದ್ಧಿ ಕಲಿಸಬೇಕು ಅನ್ನೋ ನಿರ್ಧಾರಕ್ಕೆ ಕೂಡ ಬರ್ತಾರೆ. ನಾನು ಅಬಾರ್ಷನ್ ಮಾಡಿಸ್ತೀನಿ, ಆದ್ರೆ 75 ಲಕ್ಷ ರೂಪಾಯಿಯನ್ನ ಪರಿಹಾರವಾಗಿ ನನಗೆ ನೀನು ಕೊಡಬೇಕು, ಇಲ್ದಿದ್ರೆ ಈ ಸುದ್ದಿ ಹೊರಗೆ ಬರುತ್ತೆ, ನಂತರ ನಿನ್ನ ಮರ್ಯಾದೆ ಹರಾಜಾಗುತ್ತೆ, ನಾನು ಕೋರ್ಟ್ ಮೆಟ್ಟಿಲ್ ಕೂಡ ಏರ್ತೀನಿ ಅಂತ ಹೇಳಿ ಹೆದರಿಸ್ತಾರೆ. ಹಾಗಾಗಿ ರಮ್ಯಾ ಕೃಷ್ಣ ಹೇಳಿದ ಮಾತಿಗೆ ಎದುರುಗೊಂಡು ಆ ಕಾಲದಲ್ಲೇ ಅಂದ್ರೆ 2002ನೇ ಇಸವಿಯಲ್ಲಿಯೇ 75 ಲಕ್ಷದಷ್ಟು ಭಾರಿ ಮೊತ್ತದ ಹಣವನ್ನ ಆಕೆಗೆ ಕೊಟ್ಟು ಇದರಿಂದ ಆಚೆ ಬರ್ತಾರೆ. ನಂತರ ರಮ್ಯಾ ಕೃಷ್ಣ ಆ ಮಗುವನ್ನ ಅಬಾರ್ಷನ್ ಮಾಡಿಸಿಕೊಳ್ತಾರೆ ಅಂತ ಹೇಳಿ ಆ ಕಾಲದ ಎಲ್ಲಾ ಪತ್ರಿಕೆಗಳಲ್ಲಿ ಮ್ಯಾಗಜಿನ್ಗಳಲ್ಲಿ ವರದಿ ಕೂಡ ಆಗಿರುತ್ತೆ. ಇದಕ್ಕೆ ಮೊದಲು ಅಂದ್ರೆ 1998ನೇ ಇಸವಿಯಲ್ಲಿ ಚಂದ್ರಲೇಖ ಎಂಬ ಸಿನಿಮಾದಲ್ಲಿ ನಟಿಸುವ ವೇಳೆ ಆ ಸಿನಿಮಾದ ನಿರ್ದೇಶಕ ಕೃಷ್ಣವಂಶಿ ರಮ್ಯಾ ಕೃಷ್ಣಗೆ ಪ್ರಪೋಸ್ ಮಾಡ್ತಾರೆ. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ನನ್ನ ನೀನು ಮದುವೆ ಆಗ್ತೀಯಾ ಅಂತ ಕೃಷ್ಣವಂಶಿ ರಮ್ಯಾ ಕೃಷ್ಣಗೆ ಪ್ರಪೋಸ್ ಮಾಡ್ತಾರೆ. ನಾನು ನಿನ್ನ ತುಂಬಾ ಪ್ರೀತಿಸ್ತೀನಿ, ನನ್ನ ನೀನು ಮದುವೆ ಆಗ್ತೀಯಾ ಅಂತ ಹೇಳ್ತಾರೆ. ಆದ್ರೆ ರಮ್ಯಾ ಕೃಷ್ಣ ಅದಕ್ಕೆ ಆಗ ಒಪ್ಪಿರ್ಲಿಲ್ಲ. ಕಾರಣ ಕೃಷ್ಣವಂಶಿ ಆಗಿನ್ನೂ ಅಂತಹ ದೊಡ್ಡ ನಿರ್ದೇಶಕನಾಗಿ ಬೆಳೆದಿರ್ಲಿಲ್ಲ. ನಂತರದ 3-4 ವರ್ಷಗಳಲ್ಲಿ ಕೃಷ್ಣವಂಶಿ ಒಂದರ ಹಿಂದೆ ಒಂದರಂತೆ 34 ಸೂಪರ್ ಹಿಟ್ ಸಿನಿಮಾಗಳನ್ನ ಕೊಡ್ತಾರೆ. ಅದರಲ್ಲಿ ಮುರಾರಿ, ಕರುಬಗಂ, ಸಮುದ್ರಂ ಎಂಬ ಸೂಪರ್ ಡೂಪರ್ ಹಿಟ್ ಸಿನಿಮಾಗಳನ್ನ ಕೊಟ್ಟು 2002ನೇ ಇಸವಿಯಷ್ಟು ಅಷ್ಟೊತ್ತಿಗೆ ಅತಿ ದೊಡ್ಡ ನಿರ್ದೇಶಕರಾಗಿ ಕೃಷ್ಣವಂಶಿ ಬೆಳೆದು ನಿಲ್ತಾರೆ. ಅಷ್ಟೊತ್ತಿಗೆ ರಮ್ಯಾ ಕೃಷ್ಣ ಕೂಡ 34 ವರ್ಷ ಆಗಿರುತ್ತೆ. ಹೀಗೆ ಕೂಡ ಒಳ್ಳೆಯ ಪಾತ್ರಗಳು ಸಿನಿಮಾಗಳಲ್ಲಿ ಸಿಕ್ತಿರೋದಿಲ್ಲ, ಕೂಡ ಸಂಪೂರ್ಣವಾಗಿ ಬಿದ್ದು ಬಿಡುತ್ತೆ. ಇದರಿಂದ ಕೃಷ್ಣವಂಶಿಯನ್ನ ಮದುವೆಯಾಗೋಕೆ ಆಗ ರಮ್ಯಾ ಕೃಷ್ಣ ಒಪ್ತಾರೆ. ನಂತರ ಇವರಿಬ್ಬರು ಯಾರಿಗೂ ಹೇಳದೆ ಕೇವಲ ಕುಟುಂಬದವರ ಸಮ್ಮುಖದಲ್ಲಿ ಮದುವೆ ಆಗ್ತಾರೆ. ಆದ್ರೆ ಕೃಷ್ಣವಂಶಿ ದುರಾದೃಷ್ಟ ಹೇಗಿತ್ತಪ್ಪ ಅಂದ್ರೆ ರಮ್ಯಾ ಕೃಷ್ಣನ ಮದುವೆ ಆದ ನಂತರದಲ್ಲಿ ಕೃಷ್ಣವಂಶಿ ನಿರ್ದೇಶನ ಮಾಡಿದಂತಹ ಯಾವುದೇ ಸಿನಿಮಾಗಳು ಕೂಡ ಹಿಟ್ ಆಗ್ಲಿಲ್ಲ. ಎಲ್ಲಾ ಸಿನಿಮಾಗಳು ಸೋತು ಹೋಗುತ್ತವೆ. ಇದರಿಂದ ಮಾಡಲು ಕೆಲಸ ಇಲ್ಲದೆ ಮನೆಯಲ್ಲೇ ಕೂತು ರಮ್ಯಾ ಕೃಷ್ಣ ದುಡಿಮೆ ಮೇಲೆ ಬದುಕುಕ್ಕೆ ಆರಂಭಿಸ್ತಾರೆ. ಜೊತೆಗೆ ಮನೆಯ ಹಣಕಾಸಿನ ಪರಿಸ್ಥಿತಿ ಕೂಡ ದಾರುಣವಾಗಿ ಇರುತ್ತೆ. ಆಗ ರಮ್ಯಾ ಕೃಷ್ಣ ಹಣಕ್ಕಾಗಿ ಧಾರಾವಾಹಿ ಮತ್ತು ರಿಯಾಲಿಟಿ ಶೋಗಳಲ್ಲಿ ಆಕ್ಟ್ ಮಾಡೋಕೆ ಆರಂಭಿಸ್ತಾರೆ. ಆದ್ರೆ ಅದರಿಂದ ಬರ್ತಿದ್ದ ಹಣ ಏನಕ್ಕೂ ಸಾಲ್ತಿರ್ಲಿಲ್ಲ. ಇದೇ ಸಂದರ್ಭದಲ್ಲಿ ರಮ್ಯಾ ಕೃಷ್ಣಗೆ ಕೆ ರಾಘವೇಂದ್ರ ರಾವ್ ಅವರು ನೆನಪಿಗೆ ಬರ್ತಾರೆ. ಆಗ ನೇರವಾಗಿ ರಮ್ಯಾ ಕೃಷ್ಣ ಕೆ ರಾಘವೇಂದ್ರ ರಾವ್ ಅವರ ಹತ್ತಿರ ಹೋಗಿ ತನ್ನ ಕಷ್ಟವನ್ನೆಲ್ಲ ಹೇಳ್ಕೊಂಡು ರಾಜಮೌಳಿ ಬಾಹುಬಲಿ ಎಂಬ ಸಿನಿಮಾವನ್ನ ನಿರ್ದೇಶನ ಮಾಡ್ತಿದ್ದಾರಲ್ಲ, ನನಗೊಂದು ಪಾತ್ರ ಕೊಡ್ಸಿ ಅಂತ ಹೇಳ್ತಾರೆ. ಹಾಗಾಗಿ ಕೆ ರಾಘವೇಂದ್ರ ರಾವ್ ಅವರು ರಾಜಮೌಳಿಗೆ ರಮ್ಯಾ ಕೃಷ್ಣಗೆ ನಿನ್ನ ಬಾಹುಬಲಿ ಸಿನಿಮಾದಲ್ಲಿ ಒಂದೊಳ್ಳೆ ಪಾತ್ರವನ್ನ ಕೊಡು ಅಂತ ಹೇಳಿ ಕೇಳ್ತಾರೆ. ಆದ್ರೆ ಆಗ ರಾಜಮೌಳಿ ಶ್ರೀದೇವಿ ಮಾಡಬೇಕಾಗಿದ್ದ ಪಾತ್ರವನ್ನ ರಮ್ಯಾ ಕೃಷ್ಣಗೆ ಕೊಡ್ತಾರೆ. ಕಾರಣ ಶ್ರೀದೇವಿ ಬಾಹುಬಲಿ ಸಿನಿಮಾಗೆ ಕೇಳಿದಂತಹ ಸಂಭಾವನೆ ಬಹಳ ಜಾಸ್ತಿ ಮತ್ತು ಶ್ರೀದೇವಿ ಹಾಕಿದ ಕಂಡೀಷನ್ಗಳು ಅದನ್ನ ನಿಭಾಯಿಸಲಾಗದೆ ರಾಜಮೌಳಿ ಶ್ರೀದೇವಿ ಮಾಡಬೇಕಾಗಿದ್ದ ಪಾತ್ರವನ್ನ ರಮ್ಯಾ ಕೃಷ್ಣಗೆ ಕೊಡ್ತಾರೆ. ನಂತರ ಬಾಹುಬಲಿ ಸಿನಿಮಾ ರಿಲೀಸ್ ಆಗಿ ರಮ್ಯಾ ಕೃಷ್ಣಗೆ ಒಳ್ಳೆ ಹೆಸರು, ಹಣ ಮತ್ತು ಕೀರ್ತಿ ತಂದು ಕೊಡುತ್ತೆ ಮತ್ತು ಆಕೆಯ ಸ್ಟಾರ್ಡಮ್ ಮತ್ತೆ ಹೆಚ್ಚಾಗುವಂತೆ ಕೂಡ ಮಾಡುತ್ತೆ. ಇದೇ ಸಂದರ್ಭದಲ್ಲಿ ರಮ್ಯಾ ಕೃಷ್ಣ ಕೆಎಸ್ ರವಿಕುಮಾರ್ ನಿರ್ದೇಶನದಲ್ಲಿ ಮತ್ತೆ 2018ನೇ ಇಸವಿಯಲ್ಲಿ ತಾನ್ಸೇನನು ಕೂಟ ಎಂಬ ಸಿನಿಮಾದಲ್ಲಿ ನಟಿಸೋಕೆ ಆರಂಭಿಸುತ್ತಾರೆ. ಆಗ ಮತ್ತೆ ರಮ್ಯಾ ಕೃಷ್ಣ ಮತ್ತು ಕೆಎಸ್ ರವಿಕುಮಾರ್ ಇಬ್ಬರು ಒಂದಾಗ್ತಾರೆ. ರಮ್ಯಾ ಕೃಷ್ಣ ಗಂಡನಿಗೆ ಡಿವೋರ್ಸ್ ಕೊಡ್ತಾರೆ ಅಂತ ಎಲ್ಲಾ ಮಾಧ್ಯಮಗಳಲ್ಲೂ ಸುದ್ದಿ ಆಗುತ್ತೆ. ಆದ್ರೆ ನಂತರ ರಮ್ಯಾ ಕೃಷ್ಣ ಈ ಸುದ್ದಿಯನ್ನ ಸುಳ್ಳು ಅಂತ ಸ್ಪಷ್ಟಪಡಿಸುತ್ತಾರೆ. ಒಟ್ಟಾರೆಯಾಗಿ ಹೇಳ್ಬೇಕಪ್ಪ ಅಂದ್ರೆ ಈ 40 ವರ್ಷಗಳ ಚಿತ್ರ ಜೀವನದಲ್ಲಿ ರಮ್ಯಾ ಕೃಷ್ಣ ಹೆಸರು ಅನೇಕ ಬಾರಿ ಚಿರಂಜೀವಿ, ನಾಗಾರ್ಜುನ, ರವಿಚಂದ್ರನ್ ಜೊತೆ ಕೇಳಿ ಬಂದಿದೆ. ಅದೆಲ್ಲ ಕೇವಲ ಪಾತ್ರಕ್ಕಾಗಿ ಅಂತ ಹೇಳಬಹುದು. ಮತ್ತು ಈ 40 ವರ್ಷಗಳಲ್ಲಿ ರಮ್ಯಾ ಕೃಷ್ಣ ಸರಿಸುಮಾರು 200 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ.
ಈಕೆ ನೋಡದೆ ಇರುವಂತಹ ಗೆಲುವೇ ಆಗಲಿ ಸೋಲೇ ಆಗಲಿ ಈ ಚಿತ್ರ ಜೀವನದಲ್ಲಿ ಇಲ್ಲ. ಅದರಿಂದಲೇ ದೊಡ್ಡವರು ಹೇಳುವುದು ಜೀವನ ಏರುಪೇರಿನ ಗಾಯನ ಅಂತ ಹೇಳಿ. ಇಂತಹ ರಮ್ಯಾ ಕೃಷ್ಣ ಬಗ್ಗೆ ನಿಮ್ಮ ಅಭಿಪ್ರಾಯಗಳನ್ನ ಕಾಮೆಂಟ್ ರೂಪದಲ್ಲಿ ತಿಳಿಸಿ ವೀಕ್ಷಕರೇ ಅಂತ ಹೇಳ್ತಾ, ದಯವಿಟ್ಟು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ವಿಡಿಯೋನ ಲೈಕ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.